ನಮ್ಮನ್ನು ಎಲ್ಲ ವಹಿಸ್ಕೊಂಡು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಇದು ಹೇಗೆ ಪ್ರಾರಂಭ ಆಯಿತು, ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿರೋದಕ್ಕೆ ಪ್ರಮುಖವಾದ ವ್ಯಕ್ತಿ ಸುಚೇಂದ್ರ ಪ್ರಸಾದ್ ಅವರು. ನಮ್ಮ ಟೀಮಿಂದ ಒಂದು ಬಿಗ್ ಕ್ಲಾಪ್ಸ್ ಮುಖಾಂತರ ಈ ಮೈಕ್ನ ಅವರಿಗೆ ಹಸ್ತಾಂತರಿಸ್ತೀನಿ. ಅವರು ನಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ. ಅದನ್ನು ಒಪ್ಕೊಳ್ಳಲ್ಲ, ಕೇವಲ ರಂಜನೆಗಾಗಿ, ಕೇವಲ ವಿನೋದಕ್ಕಾಗಿ ಅಂತ ಅವ್ರು ಎಷ್ಟೇ ಹೇಳಿದ್ರು ನನಗೆ ಅಭಿವ್ಯಕ್ತಿ ಸಂವಹನಕ್ಕಾಗಿನ ಪ್ರಬಲ ವೇದಿಕೆ ಈ ಚಿತ್ರದ ಮಾಧ್ಯಮ. ಇದನ್ನ ಮಾಧ್ಯಮವಾಗಿ ಹದಿಹರಿಯದ ವಯೋಮಾನದಲ್ಲಿರುವುದಂಥ ಅನೇಕ ತಹತಹ ತಾಕ್ಲಾಟ ತಲ್ಲಣ ತವಕ ಎಲ್ಲರನ್ನ ಯಾವ ರೀತಿ ತೊಂದರೆ ಆಗಬಹುದು ಮುಂದೆ ಅವ್ರ ಪೋಷಕರಿಗೆ ಅವರು ವಹಿಸಬಹುದಂಥ ಪಾತ್ರವೇನು, ಅಥವಾ ಅವರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರಬೇಕಾದಂಥ ಲೋಪದೋಷಗಳೇನು, ಇವೆಲ್ಲವನ್ನ ಪ್ರಕರಣಗಳು ಅನೇಕ ಪ್ರಹಸನಗಳೊಟ್ಟಿಗೆ ಅದನ್ನ ಸಾಧ್ಯಂತ ರವಾನಿಸಕ್ಕೆ ಹೊರಟಿದ್ದಾರೆ. ಜೋಶಿಜಿ ಇದರ ಛಾಯಾಗ್ರಾಹಕರಾಗಿದ್ದು ಅದ್ಭುತವಾದಂಥ ಸೆರೆ ಹಿಡಿಯುವ ಕೆಲಸವನ್ನು ಮಾಡಿದ್ದಾರೆ. ಇನ್ನು ನಾವು ಸಹಪಾಠಿಗಳು, ಇದರ ನಿರ್ದೇಶಕರು ರಾಜಶೇಖರರು ನನ್ನ ಸಹಪಾಠಿ. ಹಾಗಾಗಿ ಈ ಚಿತ್ರವನ್ನು ಕೇವಲ ನನ್ನ ಈ ಸ್ನೇಹಿತರಿಗಾಗಿ ಮಾಡಿದ್ದೇನೆ ಎಂದಿನಂತೆ. ಮಿಕ್ಕವರೆಲ್ಲರೂ ಎಲ್ಲ ತಾರುಣ್ಯದಲ್ಲಿರುವಂಥ ಅವರಲ್ಲಿ ಪುಟಿದೆದ್ದಿರುವಂಥ ಉತ್ಸಾಹದಿಂದ ಈ ಚಿತ್ರವನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಕಳೆದ ಕನಿಷ್ಠ 2-3 ವರ್ಷಗಳಿಂದ ಇವರು ಓಡಾಡ್ತಿದ್ದಾರೆ. ಮನೆಗೆ ಹೋಗಿದ್ದೀರೇನೋ? ಮನೆಗೆಲ್ಲ ಹೋಗಿದ್ದೀರಲ್ಲ. ಇವರು ಹೀಗೆ ಅವರನ್ನು ಲೇವಡಿ ಮಾಡೋದಕ್ಕೆ ಒಂದು ಕಾರಣ ಇದೆ. ಅಂದ್ರೆ ಇದು ಸುಲಭವಾಗಿ ತಯಾರಾದಂಥ ಯಾರೋ ಒಬ್ಬ ಬರ್ಕೊಂಡಂತಹ ಒಂದು ಕಥೆ, ಒಂದು ಕೋಣೆಯಲ್ಲಿ ಕೂತು ಬರ್ಕೊಂಡಂಥ ಕೆಲವು ಸಾಲುಗಳು, ಕೆಲವು ಪ್ರಹಸನಗಳು, ಪ್ರಸಂಗಗಳು ಆಗಿರಲಿಲ್ಲ. ಅಂದ್ರೆ ಇದು ಜೀವನ್ಮುಖಿಯಾಗಿ ಜೀವನಕ್ಕೆ ಅಥವಾ ಬದುಕಿನಲ್ಲಿ ಸಂವಾದಿಯಾಗಿ ಸಿಗಬಹುದಂತ ಅನೇಕ ಸಂಗತಿಗಳನ್ನೇ ಚಿತ್ರವಾಗಿಸಿದ್ದಾರೆ. ಆಶ್ಚರ್ಯವೇನಾಗುತ್ತೆ ಅಂತಂದ್ರೆ ಹಾಗೊಂದು ಎಳೆಯನ್ನು ಇಟ್ಕೊಂಡು ವಿಸ್ತರಿಸ ಹೋಗುವಂಥ ಕಥೆಯನ್ನ ಈ ತಂಡ ಮಾಡಿಯೇ ಇಲ್ಲ. ನಿರ್ದೇಶಕರು ತಮ್ಮ ಬದುಕಾದ್ಯಂತ ಅಥವಾ ತಮ್ಮ ನೆಲುವಿಗೆ ಸಿಕ್ತಂತಹ ಅನೇಕ ಸಂಗತಿಗಳನ್ನ ಕಥೆಯ ಎಳೆಯಾಗಿ ಇಟ್ಟುಕೊಂಡು ಅದನ್ನು ವಿಸ್ತರಿಸೋ ಪ್ರಯತ್ನ ಮಾಡಿಲ್ಲ. ಪ್ರಹಸನಗಳು ಮತ್ತೆ ಪ್ರಸಂಗಗಳೇನಿವೆ ಅವರು ತುಂಬಾ ನೈಜ ಆಗಿವೆ. ಆ ಎಲ್ಲ ನೈಜಗಳಲ್ಲಿ ಹಲವು ಪ್ರಥಮಗಳು ಏನು ಅಂತ ಹೇಳಿದ್ರೆ, ಈ ಎಲ್ಲರೂ ತುಂಬಾ ಶಾಸ್ತ್ರೋಕ್ತವಾಗಿ ತರಬೇತಾದದ್ದು. ಹೊಸ ನೀರು ಹರಿಬೇಕು ರಂಗಕ್ಕೆ ಅಂತ ಮಾತಿದೆಯಲ್ಲ, ಆ ರೀತಿಯಲ್ಲಿ ಈ ಎಲ್ಲ ಎಳೆಯರು ಶಾಸ್ತ್ರೋಕ್ತವಾಗಿ ಅಭಿನಯದ ಮಟ್ಟಗಳನ್ನು ಕಲಿತವರು. ಹಾಗೆಲ್ಲ ಕೆಲವು ತಿಂಗಳುಗಳು, ಕೆಲವು ವರ್ಷ ಅವರು ಅದನ್ನ ತಪದ ಹಾಗೆ ಆಚರಿಸಿದ್ದಾರೆ. ಆ ಥರದ ಆಚರಿಸಿದಂಥ ತಪದ ಫಲಶ್ರುತಿಯಾಗಿ ನಮಗೆ ಹಿಂದಿನ ಸಾಲಿನ ಹುಡುಗ ಈ ಕುರ್ಚಿಗಳು ಕಾಣ್ತಾ ಇವೆ. ಹಿಂದೆ ಸರಿಬೇಕು, ಹಿಂದಿನ ಕುರ್ಚಿಗೆ ಮೀಸಲಾಗಬೇಕು ಅಂತೇನಿಲ್ಲ, ಅದು ಮುನ್ನೆಲೆಗೆ ಬರಬಹುದಂತ ಅನೇಕ ಸಂದೇಶವನ್ನು ಸಾರುತ್ತೆ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೇನೆ. ಮಿಕ್ಕಂತೆಲ್ಲ ಒಬ್ಬೊಬ್ಬರೇ ಅವರವರ ಅನುಭವಗಳನ್ನು ಹೇಳ್ತಾ ಹೋಗ್ಬೋದು. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ವೈನಿ, ನಮ್ಮ ಗೆಳೆಯರ ಶ್ರೀಮತಿ, ಅವರು ನಿರ್ಮಾತೃವಾಗಿದ್ದಾರೆ. ಅವರು ಹಾರೈಸಿ ಕಳಿಸಿದ್ದಾರೆ ಎಲ್ಲ ಅನುಕೂಲವಾಗಲಿ ಅಂತ. ಇದು 5ನೇ ಚಿತ್ರ, ನಮ್ಮ ಈ ನಿರ್ದೇಶಕರ 5ನೇ ಚಿತ್ರ. ಈ ಹಿಂದೆ ತ್ರಿಕೋಣ ಆಗಿತ್ತು, ಅದಕ್ಕೂ ಮುಂಚೆ ಪೆರೋಲ್ ಅಂತನೋ ಅಥವಾ ಬರ್ಫಿ ಮತ್ತೆ ಅಮೃತವಾಣಿ ಈ ಎಲ್ಲ ಚಿತ್ರಗಳ ಅಧ್ವರ್ಯರಾಗಿ ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರು ನಮ್ಗೆ ಕಾಣಿಸಿರ್ತಾರೆ. ಜೋಶಿಯವ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಯಾಕಂತಂದ್ರೆ ಅವರು ಮಾಡಿದಂತಹ ಕೈ ಚಳಕ ಇದೆಯಲ್ಲ, ಅದು ತುಂಬಾ ಜನರು ಮೆಚ್ಚಿಕೊಂಡಂಥದ್ದು. ಹಾಗಾಗಿ ಈ ಎಲ್ಲ ಎಳೆಯರ ದಂಡಿಟ್ಕೊಂಡು ಮಾಡಿದಂತಹ ಈ ಚಿತ್ರ ಇದೆಯಲ್ಲ, ಇದಕ್ಕೆ ಹಲವು ವಿಶೇಷಗಳಿವೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳ್ಬೋದು ಅಂಥದ್ದು. ಎಲ್ಲರೂ ಹೇಳ್ತಾರೆ ನಮ್ಮ ಚಿತ್ರ ತುಂಬಾ ಅತ್ಯುತ್ತಮ, ನಾವೆಲ್ಲ ಯಾವಾಗಲೂ ಮಾಡಿದಂಥ ಚಿತ್ರಗಳನ್ನೆಲ್ಲ ಎಲ್ಲರೂ ಬಂದು ನೋಡಬೇಕು ಅಂತ. ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ನೇರವಾಗಿ ನೈಜ ಪ್ರಹಸನಗಳನ್ನೇ ಆಧಾರ ಇಟ್ಕೊಂಡು ಮಾಡೋದ್ರಿಂದ ಅವರಿಗೆ ಆ ಒಂದು ಗುರುತು ಹಚ್ಕೊಳ್ಳೋದಕ್ಕೆ ತಮ್ಮ ತಾವು ಆ ಪ್ರಸಂಗಗಳೊಟ್ಟಿಗೆ ಆ ಹರಿಯದವರಾಗಲಿ ಅಥವಾ ಹರಿಯ ದಾಟದಂಥವರಾಗಲಿ ಅವರೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಅದು ಮುಟ್ಟುತ್ತೆ, ಮನ ತಟ್ಟುತ್ತೆ ಅನ್ನೋದು ಈ ಕಥಾನಕದ, ಈ ಪ್ರಹಸನದ ನಿಜ ಉದ್ದೇಶ. ಅದು ಸಾಫಲ್ಯವಾಗಿದೆ ಅಂತ ಚಿತ್ರ ನೋಡಿದವರು ನಮ್ಮ ಇನ್ನೆನ್ನೆ ಅಷ್ಟು ನೋಡ್ಕೊಂಡು ಬಂದರೆಲ್ಲ ಅದರ ಆದಂಥದ್ದೆಲ್ಲವೂ ಅದು ಸಹ ತುಂಬ ಸುಂದರವಾಗಿ ಕಾಣಿಸುತ್ತಾರೆ. ಮುಖಗಳು ಅಥವಾ ಪ್ರಹಸನಗಳು, ಈ ನಿರ್ದೇಶಕರು ಪ್ರಕರಣ ಪ್ರಹಸನಗಳನ್ನು ಚಂದವಾಗಿಸಿದ್ರೆ ಮುಖಗಳು ಮತ್ತೆ ಆ ಎಲ್ಲ ಹಿನ್ನೆಲೆಯನ್ನು ತುಂಬ ಚಂದವಾಗಿಸಿದಂತಹ ಸಾಹಸ ನಮ್ಮ ಜೋಶಿಯವ್ರದ್ದು. ಒಬ್ಬೊಬ್ಬರೇ ಒಂದಿಷ್ಟು ಅವ್ರ ಮಾತುಗಳನ್ನ ಕೇಳಿಬಿಡೋಣ. ಆಮೇಲೆ ಮತ್ತೇನಾದ್ರು ತಮಗೇನಾದ್ರು ಪ್ರಶ್ನೆಗಳಿತ್ತು ಅಂದರೆ ಅಥವಾ ಅದರಲ್ಲಿ ಏನಾದ್ರು ಕೂತ್ಕೊಳ್ಳಿತ್ತು ಅಂದರೆ ಅದನ್ನು ಪರಸ್ಪರ ಮಾತನಾಡಿಬಿಡೋಣ ಮಾತನ್ನು ಹೇಳ್ತಾ, ನನ್ನನ್ನು ಇದಕ್ಕಾಗಿ ಅಂತ ಆಯ್ಕೆ ಮಾಡಿಕೊಂಡು ಸುಮಾರು ಒಂದು 8 ತಿಂಗಳು ಸತತವಾಗಿ ಇವರೆಲ್ಲರೂ ಸುಮಾರು 800 ಮಂದಿ ನಾವು ಅವರಲ್ಲಿರೋ ಪ್ರತಿಭೆಯನ್ನು ನೇರ್ಪುಗೊಳಿಸೋಕೆ ನಾವು ಹಾಕಿದಂಥ ಸಮಯ. ಒಂದು 800 ಮಂದಿ ಹುಡುಕಿ ಕೊನೆಗೊಂದು 30 ಮಂದಿಯನ್ನ ಅಂತಿಮವಾಗಿ ಆಯ್ಕೆ ಮಾಡಿಕೊಂಡು ಆ 30 ಮಂದಿಯೊಟ್ಟಿಗೆ ಒಂದಷ್ಟು ಕೆಲಸವನ್ನು ಮಾಡ್ತಾ
ನಿಜವಾಗಿಯೂ ಅಭಿನಯ ಅಂದರೆ ಏನು, ಯಾಕೆ ಅಭಿನಯ ಮಾಡಬೇಕು ನಾವು, ಅಭಿವ್ಯಕ್ತಿ ಸಂವಹನ ಅಂದ್ರೆ ಏನು, ಅಭಿವ್ಯಕ್ತಿ ಅಂದ್ರೆ ಏನು, ವ್ಯಕ್ತಿ ಯಾವ ಅಭಿವ್ಯಕ್ತಿಯನ್ನು ಮಾಡಲು ಸಾಧ್ಯವಾಗಿದೆ, ಇಂಥ ಅನೇಕ ಪ್ರಶ್ನೆಗಳನ್ನು ಮೂಲಭೂತ ಪ್ರಶ್ನೆಗಳು ಇಟ್ಕೊಂಡು ಎಲ್ಲರೂ ತರಬೇತಾಗಿರುವಂಥದ್ದೇ ವಿಶೇಷ. ಕೆಲವರು ಮಧ್ಯದಲ್ಲಿ ಬಂದು ಸೇರ್ಕೊಂಡು ಇರ್ತದೆ. ಆದರೆ ಆರಂಭದಿಂದ ಇರುವಂಥ ಈ ಎಲ್ಲ ದಾಂಡಿಗರು ಏನಿದ್ದಾರಲ್ಲ, ಘಟಾಂಕಗಳು, ಇವರು ನೋಡಿ ಪಟಿಂಗರು ಮುಖದಿಂದಲೇ ಎಷ್ಟೋ ಪಟಿಂಗರ ಕಾಣಿಸ್ತಾ ಇರೋದು. ಈ ಎಲ್ಲ ಪಟಿಂಗತನ ಅವರಿಗೆ ತಾವು ತರಬೇತಾಗಿದ್ದರಿಂದಲೇ ಬಂತು ಅನ್ನೋದು ವಿಶೇಷ. ಇದರಲ್ಲಿ ನಾವು ಒಬ್ಬರೇ ಮಾತಾಡ್ತಾ ಹೋಗೋಣ. ನೀನು ಸ್ವಲ್ಪ ಏನೋ ಹೇಳೋರಿಗೆ ಅನುಭವ ತಲೆ ಕೆಡಿಸ್ಕೋಬೇಡ್ರಿ ಅಂದ್ರೂ ಬಿಡ್ತಿಲ್ಲ. ಅವ್ರ ಒಳಗಡೆ ಅವ್ರ ಮುಖದಲ್ಲಿ, ಅವ್ರ ಮುಖಭಾವದಲ್ಲಿ ನಾನು ನೋಡ್ತಾ ಇದ್ದೀನಿ, ತುಂಬ ಪ್ರೆಷರ್ ಇಟ್ಕೊಂಡಿದ್ದಾರೆ. ಈವನ್ ಅವರು ಎಡಿಟಿಂಗ್ ಕೂಡ ಫೈನಲ್ ಟ್ರೈಲರ್ಸ್ನ ನನಗೆ ಬಿಟ್ಟಿಲ್ಲ, ಅವರೇ ಮಾಡಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬ ಡೈರೆಕ್ಟರ್ ಕೆಲಸ ಟ್ರೈಲರ್ ಕಟ್ ಮಾಡೋದು, ಟೀಸರ್ ಕಟ್ ಮಾಡೋದು. ಇಲ್ಲಿ ನಮ್ಮ ಹುಡುಗರು ನನ್ನನ್ನು ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ತೊಡ್ಕೊಂಡಿದ್ದಾರೆ ಅಂದರೆ ನಾನು ಏನು ಮಾಡಿದ್ರು ಅವ್ರಿಗೆ ಭಯ. ಅಯ್ಯೋ ಏನೋ ಒಂಚೂರು ಎಡವಟ್ ಮಾಡ್ಬಿಡ್ತಾರೇನೋ, ಚೆನ್ನಾಗಿರಲ್ವೇನೋ ಅಂತ. ನನಗೆ ಈಗ ಮೊದಲನೇ ಜವಾಬ್ದಾರಿ ಅಂದರೆ ಪ್ರೇಕ್ಷಕನಿಗೆ ಸಮಾಧಾನ ಮಾಡಿಸೋದಲ್ಲ, ಮೊದಲನೇ ಜವಾಬ್ದಾರಿ ಅಂದರೆ ನಮ್ಮ ಹುಡುಗರಿಗೆ ಸಮಾಧಾನ ಮಾಡುವಂಥದ್ದು. ಹಾಗಾಗಿ ಎಲ್ಲ ಕೆಲಸದಲ್ಲೂ ಅವ್ರಿಗೆ ಮುಂದಾಳತ್ವ ಕೊಟ್ಟು ಅವ್ರ ಹಿಂದೆ ಬೆಂಬಲವಾಗಿ ನಾನು ನಿಂತಿದ್ದೀನಿ. ಅವ್ರಿಗೆ ಎಲ್ಲ ಕೆಲಸ ಗೊತ್ತು, ಒಬ್ಬೊಬ್ಬನು ಒಂದು ಸಿನಿಮಾ ಡೈರೆಕ್ಟ್ ಮಾಡೋಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ನಟನೆ ಜೊತೆಗೆ. ಈಗ ಮೊದಲನೇದಾಗಿ ನಮ್ಮ ಜೊತೆ ಸುಚಿಂದ್ರಣ್ಣ ಇದ್ದಾರೆ. ಈ ಪ್ರೆಸ್ ಮೀಟ್ನ ನೇತೃತ್ವ ಇವರೇ ವಹಿಸ್ಕೊಂಡಿರೋದು. ಇವ್ರ ಬಗ್ಗೆ ಒಂದು 4 ಮಾತು ನಾನು ಖಂಡಿತವಾಗ್ಲೂ ಆಡಲೇಬೇಕು. ಯಾಕೆಂದರೆ ನನಗೆ 3-4 ಪ್ರೆಸ್ ಮೀಟಲ್ಲಿ ಇವರು ಬರೋಕ್ಕಾಗಲಿಲ್ಲ. ಇವತ್ತು ಬಂದಿರೋದು ನಮ್ಮೆಲ್ಲರ ಸುದಿನ. ಮತ್ತು ಈ ಸಿನಿಮಾ ಆಗಬೇಕಾದ್ರೆ ಮೂಲಕರ್ತರು ಇವರೇ. ನಾನು ಈ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಈ ಸಿನಿಮಾಗೆ ನಟರನ್ನ ಹುಡ್ಕೋದು ನನ್ನ ಕೈಲಿ ಅಸಾಧ್ಯ ಅಂದ್ಕೊಂಡು ಇವ್ರ ಹತ್ರ ನನ್ನ ಆಸೆನ ತೊಡ್ಕೊಂಡಾಗ ಅವರು ಖಂಡಿತ ನಾನು ನಿನ್ನ ಬೆನ್ನಿಂದ ಇದ್ದೀನಿ, ನೀನು ಮಾಡು, ನಿನ್ನ ಕೈಲಿ ಈ ಸಿನಿಮಾ ಮಾಡೋಕ್ಕಾಗುತ್ತೆ, ನಿನ್ಗೆ ಎಂಥ ಹುಡುಗರು ಬೇಕೋ ಅಂಥ ಹುಡುಗರು ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಅವ್ರನ್ನೇ ಹುಡುಗರು ಮಾಡ್ಬಿಟ್ಟಿದ್ರಲ್ಲ. ಅದು ನೆಕ್ಸ್ಟ್ ಕತೆ, ಅವ್ರ ಕತೆನೂ ಶುರುವಾಗುತ್ತೆ ಇನ್ಮೇಲೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಬಹಳ ವಿಭಿನ್ನವಾದದ್ದು. ಅದು ಜೀವನದಲ್ಲಿ ಪ್ರಾಬಬಲಿ ನನ್ನ ಪಾತ್ರ ಇರ್ಬೋದು. ಅದನ್ನ ಇವ್ರ ಕೈಲಿ ಮಾಡಿಸೋದು ಬಹಳ ಸಾಹಸದ ಕೆಲಸ. ಇದನ್ನ ಇವ್ರ ಕೈಲೇ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಇತ್ತು. ಬಟ್ ಆಗತ್ತೋ ಇಲ್ವೋ ಅನ್ನೋ ಭಯ ಕೂಡ ಇತ್ತು. ನಾನು ಸ್ಕ್ರಿಪ್ಟ್ ಬರ್ಕೊಳ್ಳುವಾಗ ತಂದೆ ತಾಯಿ ರೋಲ್ ಬರೆದಾಗ ಅದಕ್ಕೆಲ್ಲ ಅವ್ರ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ನೀವು ಹಿಂಗೆ ಮಾಡಬೇಕು ಅಂತ ಕೇಳ್ಕೊಂಡು, ಅವ್ರು ಫಸ್ಟ್ ಹೇಳಿದೆ ಕಾಸ್ಟ್ಯೂಮ್ ಹೆಂಗಿರುತ್ತೆ ಅಂತ. ಜೀನ್ಸ್ ಪ್ಯಾಂಟ್ ಹಾಕೊಂಡು, ಯಾವಾಗಲೂ ಕೂಲಿಂಗ್ ಗ್ಲಾಸ್ ಇಟ್ಕೊಂಡು, ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡು ಈ ಥರ ಮಾಡಬೇಕು. ಆಮೇಲೆ ಡೈ ಹಾಕೊಂಡು ಅಣ್ಣ ನನಗೆ ಕಂಟಿನ್ಯೂಟಿ ಅದು ಇದು ಅಂದರು. ನೀವೇನಾದರೂ ಹೇಳಿ, ನೀವೇ ಸೊಲ್ಯೂಷನ್ ಕೊಡಿ, ಬಟ್ ಹಿಂಗೆ ಮಾಡಬೇಕು. ಆಮೇಲೆ ಸುಚೇಂದ್ರಣ್ಣ ಬಗ್ಗೆ ಎಲ್ಲರಿಗೂ ಗೊತ್ತು, ಬೇರೆ ಡೈರೆಕ್ಟರ್ಗಳು ಗೊತ್ತು. ಅವ್ರನ್ನ ಕೂಡಿಸ್ಕೊಂಡು ನೀವು ಹಿಂಗೆ ಮಾಡಬೇಕು ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ. ನಾನು ಅವ್ರ ಜೊತೆ ಶೂಟಿಂಗ್ ಹೋದಾಗೆಲ್ಲ ನೋಡಿದ್ದೀನಿ. ಅಣ್ಣ ಏನೋ ಹೇಳ್ತಾರಣ್ಣ, ಹೆಂಗೆ ಮಾಡೋಕ್ಕಾಗುತ್ತೆ, ನಾನು ಹಿಂಗೆ ಮಾಡೋದು ಅಂತ. ಅದಕ್ಕೆ ಇವ್ರನ್ನ 2 days ರಿಹರ್ಸಲ್ ಕಳಿಸಿ, ಯಾಕೆಂದ್ರೆ ಆಮೇಲೆ ಅಲ್ಲೋದ್ಮೇಲೆ ನಮ್ಮ ತನ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತೇಳಿ 2 days ರಿಹರ್ಸಲ್ ಕರೆಸಿ ನಮ್ಮ ಆಫೀಸಲ್ಲೇ, ಅಣ್ಣ ನನಗೆ ರಿಹರ್ಸಲ್ ತಗೋತೀರಾ ಅಂತ ಅವ್ರ ಹತ್ರ ಬೈಸ್ಕೊಂಡು ಅಂದರೆ ಪ್ರೀತಿಯಿಂದ, ಇಲ್ಲ ನಾನು ನನ್ನ ಸ್ಕ್ರಿಪ್ಟ್ನ ಕನ್ಫರ್ಮ್ ಮಾಡ್ಕೋಬೇಕು, ಹಿಂಗೆ ಬರುತ್ತಾ ಅಂತೇಳಿ ಮಾಡಿಸಿ ಅವ್ರಿಗೆಲ್ಲ ಒಪ್ಪಿಸಿ ಈ ಸಿನಿಮಾ ಮಾಡಿದ್ದೀವಿ. ನಿಜವಾಗ್ಲೂ ನನಗೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ, ಅದರಲ್ಲೇನು ಅನುಮಾನನೇ ಇಲ್ಲ. ಬಟ್ ಎಲ್ಲ ಒಂದು 60-70 ಜನ ಆರ್ಟಿಸ್ಟ್ಗಳಲ್ಲಿ ಸುಚೀಂದ್ರ ಅವರು ನನ್ನ ದೃಷ್ಟಿನಲ್ಲಿ ಎಲ್ಲರನ್ನೂ ಓವರ್ಟೇಕ್ ಮಾಡಾಕ್ಬಿಡ್ತಾರೆ. ಅಷ್ಟು ವಿಭಿನ್ನವಾಗಿದೆ ಅವರ ಪಾತ್ರ, ಮತ್ತು ಅವರ ಆಕ್ಟಿಂಗ್ ಕೂಡ ಹಂಗೆ ಇದೆ. ಅವರು ಡ್ಯಾನ್ಸ್ ಮಾಡ್ತಾರೆ, ನೀವು ನೋಡಬೇಕು. ನೆಕ್ಸ್ಟ್ ಬೇರೆ ಸಿನಿಮಾ ಕೊರಿಯೋಗ್ರಾಫರ್ ಇವ್ರನ್ನೇ ಕರ್ಕೊಂಡು ಹೋಗೋದು, ಆ ಲೆವೆಲ್ಗೆ ಡ್ಯಾನ್ಸ್ ಮಾಡಿದ್ರು ಸಿನಿಮಾದಲ್ಲಿ. ಆಮೇಲೆ ಆ ಡ್ಯಾನ್ಸ್ ಆಡೋದು ಕೂಡ ಆ ದಿನ ಶೂಟಿಂಗ್ನಲ್ಲಿ ಒಂದು 150 ಜನ 200 ಜನ ಇದ್ರು. ಜೋಶಿ ಅವರ ಶಿಷ್ಯಂದಿರು ಒಂದು 50 ಜನ, ಲೈಟ್ ಮ್ಯಾನ್ಸು ಅವರು ಇವರೆಲ್ಲ. ಸುಚಿಯಣ್ಣ ಡ್ಯಾನ್ಸ್ ಮಾಡೋದು ನೋಡಿ ನಾವು ಮ್ಯೂಸಿಕ್ ಆಕ್ಷನ್ ಕಟ್ ಮ್ಯೂಸಿಕ್ ಅಂತ ಹೇಳಿದಷ್ಟೇ ಎಲ್ಲರೂ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ಬಿಡೋರು. ಆ ಕಡೆ ಲೈಟ್ ಬಾಯ್ ಡ್ಯಾನ್ಸು, ಈ ಕಡೆ ಇನ್ನೊಬ್ಬ ಪ್ರೊಡಕ್ಷನ್ ಅವರು ಡ್ಯಾನ್ಸು, ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು. ಅಷ್ಟು ಮಜವಾಗಿತ್ತು. ಯಾಕಂದ್ರೆ ಎಲ್ಲರೂ ಲಾಸ್ಟ್ ಬೆಂಚರ್ಸ್ ಹಾಕೊಂಡಿದ್ದಾರೆ.
ಸುಚೇಣ ಒಬ್ಬರೇ ಫ್ರೆಂಡ್ ಬೆಂಚ್, ನಾವು ಅವರು ಹೈಸ್ಕೂಲ್ ಫ್ರೆಂಡ್ಸು. ಅವ್ನು ಮೊದಲನೇ ಬೆಂಚಲ್ಲಿ ಕೂತ್ಕೋತಾ ಇದ್ದ, ಇವ್ರು ನಾವು ಕಿಂಡರ್ ಮಾಡ್ತಾ ಇದ್ದೀವಿ. ಈಗ ಪಾಪ ಅಣ್ಣವ್ರು ಬೇರೆ ಲೆವೆಲ್ ಬೆಳೆದಿದ್ದಾರೆ. ಹಂಗಂತೇನಿಲ್ಲ ಸರ್, ಬ್ಯಾಕ್ ಬೆಂಚರ್ಸು ಫ್ರಂಟ್ ಬೆಂಚರು ಎಲ್ಲ ಸಾಧಕರೇ. ಸಾಮಾನ್ಯವಾಗಿ ನಿಮ್ ತರನೇ ನಾವು ತರಲೆಗಳು ಅನ್ಕೊಂಡ್ಬಿಟ್ಟಿರ್ತೀವಿ, ಎಲ್ಲರೂ ಹಂಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಅದೇ ತರಲೆಗಳಲ್ಲ ಅದು. ಅನ್ಕೊಂಡಿರ್ತೀವಿ. ಬಟ್ ನಮ್ಮ ಸಿನಿಮಾದಲ್ಲಿ ಹುಡುಗರು ಯಾರೋ ಒಂದು ಕಾರಣಕ್ಕೆ ಬ್ಯಾಕ್ ಬೆಂಚ್ ಹೋಗ್ಬೇಕಾಗುತ್ತೆ. ಬಟ್ ಅವ್ರು ಹೋದ್ಮೇಲೆ ಸಿಕ್ಕಾಪಟ್ಟೆ ತರಲೆಗಳಾಗ್ಬಿಡ್ತಾರೆ. ಆ ತರಲೆ ಅವರ ಆಟಗಳನ್ನ ನೋಡೋದಕ್ಕೆ ಮಜಾ ಇರುತ್ತೆ. ಬಟ್ ತರಲೆಗಳು ಏನಾದ್ರು ಅನ್ನೋದು, ತರಲೆಗಳು ಏನೇನು ಮಾಡ್ತಾರೆ ಅನ್ನೋದು ಕೊನೆಗೆ ಕನ್ಕ್ಲೂಷನ್ ಸಿನಿಮಾದಲ್ಲಿ ಒಂದು ಜೀವಾಳ, ಅದು ಎಲ್ರಿಗೂ ಒಂದು ಖುಷಿ ಕೊಡುತ್ತೆ. ಒಂದೇ ಫೀಲ್ ಗುಡ್ ಅಂತಾರಲ್ಲ, ಅದಿದೆ ಆ ಸಿನಿಮಾದಲ್ಲಿ. ಇಷ್ಟೆಲ್ಲ ದುಃಖ ಮೂಲ ಕಾರಣವಾಗಿ ಸುಚೀಂದ್ರ ಅವರು ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಹುಡುಗರು ಮಕ್ಕಳು ಎಲ್ಲ ಇವರು ಕಾಣಿಕೆನೆ. ಇವರು ತಯಾರಿ ಕೊಟ್ಟು 600-700 ಜನದಲ್ಲಿ ಇವ್ರು 30 ಜನ ಸೆಲೆಕ್ಟ್ ಮಾಡಿ 30 ಜನಕ್ಕೆ 30 ದಿನ ಟ್ರೈನಿಂಗ್ ಕೊಟ್ಟು ನನ್ನ ಹತ್ರ ಕಳಿಸಿದವರು. ಹಂಗಾಗಿ ಎಲ್ಲವೂ ಕೂಡ ಸುಗಮವಾಗಿ ಇವತ್ತರೆಗೂ ಯಾವುದೇ ಟೆನ್ಷನ್, ನನಗೆ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಕೂಲಾಗಿ ಕೆಲಸ ಮುಗಿದಿದೆ. 19 ರಿಲೀಸ್ ಮಾಡ್ತೀವಿ. ಎಲ್ಲರೂ ಸಂತೋಷವಾಗಿ ನಗ್ನಂತ ಈ ಸಿನಿಮಾ ನೋಡ್ಬೋದು. ಸರ್, ನಾವು ಸಿನಿಮಾನ ಮಲ್ಟಿಪ್ಲೆಕ್ಸ್ ಮಾತ್ರ ಪ್ಲಾನ್ ಮಾಡಿದ್ದೀವಿ. ನಮ್ಮ ಒಂದು ಈ ದಿನಗಳಲ್ಲಿ ನಡೀತಾರೋ ಥಿಯೇಟ್ರಲ್ಲಿ ಜನ ಇಲ್ಲ, ಮಾಲ್ಗಳಿಗೆ ಜನ ಬರ್ತಿಲ್ಲ, ಇದೆಲ್ಲ ಕೇಳಿ ನಮಗೆ ಸಿನಿಮಾ ರಂಗದಲ್ಲಿ ಇರೋ ಹಿರಿಯ ಡಿಸ್ಟ್ರಿಬ್ಯೂಟರ್ಗಳು ಒಂದು ಕಿವಿ ಮಾತು ಹೇಳಿದ್ದಾರೆ. ಪ್ರಾರಂಭದಲ್ಲಿ ನಿಮ್ಮದು ಎಷ್ಟು ಸ್ಕ್ರೀನ್ಗಳಿದೆ, ಎಷ್ಟು ಥಿಯೇಟ್ರ್ ಇದೆ ಅದು ಮುಖ್ಯ ಅಲ್ಲ. 2ನೇ ವಾರಕ್ಕೆ ನೀವು ಎಷ್ಟು ಥಿಯೇಟ್ರಿಗೆ ಹೋಗ್ತೀರಾ, ಎಷ್ಟು ಸ್ಕ್ರೀನ್ಗಳು ಜಾಸ್ತಿ ಆಗುತ್ತೆ ಅದು ಮುಖ್ಯ. ನಿಮಗೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಲ್ಟಿಪ್ಲೆಕ್ಸಲ್ಲಿ ನಿಮಗೆ ಎಷ್ಟು ಕಮ್ಮಿ ಕೊಟ್ಟರು ಸಂತೋಷವಾಗಿದೆ. ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಜನ ಬರ್ತಾರೆ. ನೀವೆಲ್ಲ ಇದ್ದೀರಾ, ನಿಮ್ಗೆಲ್ಲ ಚೆನ್ನಾಗಿ ಅನ್ಸಿದ್ರೆ ನೀವಂತೂ ಬಿಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚಾಕ್ಬಿಡ್ತೀರಾ. ವ್ಯಾಪಾರ ಸರ್, ವ್ಯಾಪಾರ ಏನಿಲ್ಲ ಸರ್, ಸಿನಿಮಾ ಇದು ವ್ಯಾಪಾರ. ಇಲ್ಲಿ ಸಿನಿಮಾ ಈಗ ಎರಡಾಗಿದೆ. ಒಂದು ವ್ಯಾಪಾರ ಸಿನಿಮಾ, ಅದಕ್ಕೆ ಒಳ್ಳೊಳ್ಳೆ ಟೆಕ್ನಿಷಿಯನು, ತಮಿಳ್ನಾಡಿಂದ ಒಬ್ಬ ಆರ್ಟಿಸ್ಟು, ತೆಲುಗುವಿಂದ ಒಬ್ಬ ಆರ್ಟಿಸ್ಟು, ದೊಡ್ಡ ಡೈರೆಕ್ಟ್ರು, ದೊಡ್ಡ ಆರ್ಟಿಸ್ಟ್ಗಳು, ಇದೆಲ್ಲ ಹಾಕೊಂಡು ಮಾಡೋದು ಮ್ಯೂಸಿಕ್ ಡೈರೆಕ್ಟ್ರು ಒಂದು ವ್ಯಾಪಾರ. ಇನ್ನೊಂದು ನಮ್ಮ ಥರ ಮಾಡೋದು ಸಿನಿಮಾಗೆ ತಾಕತ್ತಿರಬೇಕು, ಇಲ್ಲ ವ್ಯಾಪಾರಕ್ಕೆ ತಾಕತ್ತಿರಬೇಕು. ಆ್ಯಕ್ಚುಲಿ ನಾನು ವ್ಯಾಪಾರಿ, ಮೋರ್ ದೆನ್ ಡೈರೆಕ್ಟರ್, ಐ ಆಮ್ ವ್ಯಾಪಾರಿ. ಆದ್ರೆ ನಾನು ಸಿನಿಮಾ ಮಾಡಕ್ಕೆ ಬಂದಿದ್ದೀನಿ, ಇಲ್ಲಿ ಸಿನಿಮಾನೇ ಮಾಡಿದ್ದೀನಿ, ಮಾಡಿದ್ದೆ. ಈ ಒಂದು ತ್ರಿಕೋನದಲ್ಲೂ ಎಲ್ಲ ದೊಡ್ಡ ಹಿರಿಯ ನಟರು ಇದ್ರು. ಬಟ್ ಅದು ಯಾವುದೂ ನನಗೆ ಸಿಗದಷ್ಟು ಆಡಿಯೋ ರೇಟು ಈ ಸಿನಿಮಾಗೆ ಸಿಕ್ಕಿದೆ. ಅದೇ ನನಗೆ ಒಂಥರ ಹುಮ್ಮಸ್ಸು. ನಾವು ಹೆಚ್ಚು ಕಮ್ಮಿ ಆಡಿಯೋಗೆ ಎಷ್ಟು ಖರ್ಚು ಮಾಡಿದ್ವಿ, ಅದ್ರ 90% ನಮಗೆ ಆಡಿಯೋ ರೇಟ್ ಸಿಕ್ತು. ಆ ಭರವಸೆ ನಮಗೆ ಮುಂದೆ ಸಿನಿಮಾನು ಸಿಗುತ್ತೆ ಅನ್ನೋ ಭರವಸೆ ಇದೆ. ಅತಿ ಮುಖ್ಯವಾಗಿ ಸಿನಿಮಾ ನನಗೆ ಗೆಲ್ಲಬೇಕು. ಯಾಕಂದರೆ ಇವಾಗ ಇನ್ನೂ ಒಂದು ತಮಾಷೆಯಾಗಿ ನೀವು ತಗೊಳ್ಳೋದಾದರೆ ಒಂದು ಮಾತು ಹೇಳ್ತೀನಿ. ಈ ಸಿನಿಮಾನ 3 ವರ್ಷ ನಾನು ಈ ಹುಡುಗರ ಜೊತೆ ಕಳೆದಿದ್ದೀನಿ, ಎಲ್ಲ 24-25 ಹುಡುಗರ ಜೊತೆ. ಈ ಸಿನಿಮಾ ಗೆಲ್ಲಬೇಕು, ಇವರು ನಮ್ಮ ಹುಡುಗರು ಗೆಲ್ಲಬೇಕು. ಈ ಸಿನಿಮಾಯಿಂದ ನನಗೇನು ಸಿಕ್ಕಿದೆ ಅಂದರೆ, ಜೀವನದಲ್ಲಿ 2ನೇ ಬಾರಿ ಯೌವನ ಸಿಕ್ಕಿದೆ. 3 ವರ್ಷ ಇವ್ರ ಜೊತೆ ಬೆಳಗ್ಗೆಯಿಂದ ರಾತ್ರಿ ಟ್ರಿಪ್ ಹೋಗ್ಲಿ, ಇನ್ನೆಲ್ಲಿ ಹೋಗ್ಲಿ, ಮತ್ತೋಗ್ಲಿ, ಎಲ್ಲೋಗ್ಲಿ ಇವರೇ. ನಾನು ಹೆಂಡತಿ ಹೊತ್ತು ನಾನು ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ, ಬೇರೆ ನನ್ನ ವಯಸ್ಸವ್ರ ಜೊತೆ ಹೋಗ್ತೀನಿ ಅಂದ್ರೆ ಖುಷಿ ಹೋಗ್ರಿ ಅಂತ ಇತ್ತು. ಯಾರ ಜೊತೆ? ಹುಡುಗರ ಜೊತೆ ಅಂದ್ಬಿಟ್ರೆ ಅವಳಿಗೆ ಕೋಪ ಬಂದ್ಬಿಡ್ತಾ ಇತ್ತು. ಅಷ್ಟು 3 ವರ್ಷ ಇವ್ರ ಜೊತೆ ಸುದೀರ್ಘವಾಗಿ ಕಳೆದಿದ್ದೀನಿ. ಒಂದು ಯೌವನ ಅನ್ನೋದು ನನ್ನ ಜೀವನದಲ್ಲಿ ನಾನು 2ನೇ ಬಾರಿ ನೋಡಿದ್ದೀನಿ. ಅದಕ್ಕೆ ಥ್ಯಾಂಕ್ ಯು ಮೈ ಬಾಯ್ಸ್, ಥ್ಯಾಂಕ್ ಯು ವೆರಿ ಮಚ್. ಇದು ಎಲ್ರಿಗೂ ಸಿಗಲ್ಲ, ಇದು ಸಾಮಾನ್ಯವಾಗಿ ಇದು ಎಲ್ರಿಗೂ ಸಿಗದೇ ಇರುತ್ತದ್ದು. 2ನೇ ಹೆಂಡತಿ ಸಿಗ್ತಾಳೆ, 3ನೇ ಹೆಂಡತಿ ಸಿಗ್ತಾಳೆ, 2ನೇ ಬಾರಿ ಯೌವನ ಬರಲ್ಲ. ಅದು ಹೆಂಗೆ ಪ್ಲಾನ್ ಮಾಡಕ್ಕಾಗುತ್ತೆ ಸರ್? ನಮ್ಮ ವಯಸ್ಕರು ಇವರು, ನಾವು ಸ್ನೇಹಿತರು ಇಂಥವ್ರು, ನಾವೇನು ಪ್ಲಾನ್ ಮಾಡಕ್ಕಾಗುತ್ತೆ? ಅದು ಅವರಿಂದ ನಮಗೆ ಬಂತು. ಇದೊಂದು ದೊಡ್ಡ ವಿಷಯ. ಅದು ಹಂಗಾಗಿ ನನಗೆ ಸಂಭಾವನೆ ಸಿಕ್ಬಿಟ್ಟಿದೆ, ಹುಡುಗರಿಂದ ಸಂಭಾವನೆ ಸಿಕ್ಬಿಟ್ಟಿದೆ. ಇನ್ನೇನಿದು ನನ್ನಿಂದ ಅವ್ರಿಗೆ
ಒಂದು ಗೆಲುವು ಸಿಗಬೇಕು. ಅದು ಸಿಕ್ಕತ್ತೆ. ನೀವೆಲ್ಲ ಶ್ರಮ ಪಟ್ಟಿದ್ದೀರಾ, ಶ್ರದ್ಧೆ ಇದೆ, ಕಷ್ಟಪಟ್ಟಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಇನ್ನೊಂದು ಗರ್ಲ್ ಫ್ರೆಂಡ್ ಬಿಟ್ಟಿದ್ದೀರಾ, ಮನೆ ಬಿಟ್ಟಿದ್ದೀರಾ, ಎಲ್ಲ ಬಿಟ್ಟು ನನ್ನ ಜೊತೆ ಇದ್ದೀರಾ. ಸಿಗುತ್ತೆ, ಡೋಂಟ್ ವರಿ. ಥ್ಯಾಂಕ್ ಯು. ಎಲ್ಲ ಈಗ ಮುಗಿಸ್ಬಿಡ್ಬೇಕು ಅಣ್ಣ ಒಂದೇ ಒಂದು ಡೈಲಾಗ್ ಹೇಳ್ತಾರೆ. ಅಣ್ಣ ಅಣ್ಣವ್ರಿಗೆ ಒಂದೇ ಒಂದು ಡೈಲಾಗ್ ಹೇಳಿ. ಮೊಬೈಲಲ್ಲಿ ಏನೋ ಸ್ಕ್ರೀನ್ ನೋಡ್ತಾ ಇರ್ತಾರೆ. ನೋಡಿದ್ರೆ ಡೈಲಾಗ್ ಅವ್ರು ಹೇಳಿದ್ದಾರೆ, ಇದು ಯಾವುದು ನಂದಲ್ಲ, ಅದು ಸ್ವಂತದ್ದು. ನನಗೆ ಹಾಗೆ ಅನ್ಸಿದ್ದೆ. ಜೀವನ ಪ್ರೀತಿ ಜೀವನ್ಮುಖಿ ಒಂದು. ಎರಡನೇದು, ನಾವು ಯಾವಾಗಲೂ ಯೋಚನೆ ಮಾಡುವಂಥದ್ದು ಹೊಸ ನೀರು ಹರಿಬೇಕು, ಹೊಸ ಆಲೋಚನೆ ಬರಬೇಕು, ಮತ್ತೆ ಹೊಸ ಹೊಸ ಪ್ರತಿಭೆಗಳು ಬರಬೇಕು. ಒಂದು ಉದ್ಯಮ ಸ್ವಲ್ಪ ಉತ್ತುಂಗಕ್ಕೆ ಇರಬೇಕು, ಉತ್ಕರ್ಷ ಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಸರಕು. ಅದು ಸ್ರೋತ ಯಾವುದನ್ನು ಭಾಳ ಮುಖ್ಯವಾಗಿಬಿಡುತ್ತೆ. ಆ ಸ್ರೋತ ಈ ಎಲ್ಲ ಎಳೆಯರು, ಈ ಎಲ್ಲ ತಾಳ್ಮೆಯಲ್ಲಿರುವಂಥವ್ರು, ಅವರು ಇದಕ್ಕೆ ಬಂದು ಬಹಳ ಒಳ್ಳೆಯ ನ್ಯಾಯ ಒದಗಿಸಿದ್ದಾರೆ ಅನ್ನೋದೇ ನನ್ನ ಅಂಬೋಣ. ಯಾಕೆಂದರೆ ಸಾಮಾನ್ಯವಾಗಿ ಪಾತ್ರ ನಿರ್ವಹಣೆ ಮಾಡ್ತಿರ್ಬೇಕಾದಾಗ ಎಲ್ಲರೂ ಕೆಲವು ಸಿದ್ಧ ಸೂತ್ರಗಳ ಮೊರೆ ಹೋಗಿಬಿಡ್ತಾರೆ. ಅಂದರೆ ಇಲ್ಲಿ ಸಂಭಾಷಣೆಯನ್ನು ಸಹ ಅವರು ಇದನ್ನು ನಾನು ಬರೆದಿದ್ದೇನೆ, ಇದನ್ನೇ ಹೇಳಬೇಕು ಅಂತ ಹಕ್ಕೊತ್ತಾಯ ಮಾಡಲಿಲ್ಲ ನಿರ್ದೇಶಕರು. ಆ ಎಲ್ಲ ಪ್ರಸಂಗಗಳನ್ನು ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತೆರನಾಗಿ ಅದನ್ನು ಪ್ರಸ್ತುತಪಡಿಸ್ತಾ ಇದು ಪೃಥಕ್ಕರಣಗೊಂಡಿದೆ, ಇದು ಚೆನ್ನಾಗಿದೆ ಅಂತ ಕೊನೆಗೆ ಅಂತಿಮಗೊಂಡು ಹಾಗಾಗಿರುತ್ತದೆ. ಅದಕ್ಕೆ ವಿಶೇಷ ಏನು ಅಂತಂದರೆ, ಈ ಇಡೀ ತಂಡ ಏನಿದೆ, ಸಾಮಾನ್ಯವಾಗಿ ನಾವು ಬಳಸೋ ಸಿದ್ಧ ಸೂತ್ರಗಳಲ್ಲಿ ಏನು ಮಾಡ್ತೀವಿ, ಚಿತ್ರೀಕರಣದ ಮುನ್ನ ಒಂದು ತಂಡ ಇರುತ್ತೆ, ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ತಂಡ ಇರುತ್ತೆ, ಚಿತ್ರೀಕರಣದ ನಂತರದ ಭಾಗ ಇದೆಯಲ್ಲ ಅದಕ್ಕೊಂದು ತಂಡ ಅಂತ ಇರುತ್ತೆ. ಈ ಹುಡುಗರು ಆ ಮೂರೂ ಭಾಗಗಳನ್ನು ನಿಭಾಯಿಸಿದ್ದೇ ಇದು ಹೊಸತನ ಒಂದು ದಕ್ಕಿದೆ ಅಂತ. ಅದು ಬಹಳ ಮುಖ್ಯ ಅನ್ಸುತ್ತೆ. ಈ ರಂಗವನ್ನು ಬಳಕೆ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ಆರಂಭದಿಂದ ಅಂತ್ಯದವರೆಗೂ, ಆದಿ ಮಧ್ಯ ಅಂತ್ಯಗಳಿಗೆಲ್ಲ ಅವೆಲ್ಲದರ ನಡುವೆ ಅವ್ರು ಇದ್ದಿದ್ದರಿಂದ ಅವರಿಗೆ ಅದು ಕರತಲಾಮರಕವಾಗಿದೆ ಮತ್ತು ಹಸ್ತಗತವಾಗಿದೆ. ಮಾಧ್ಯಮ ಸಾಮಾನ್ಯವಾಗಿ ನಟರಿಗೆ ನೇಪಥ್ಯದ ವಿಚಾರಗಳು ಗೊತ್ತಿರೋಲ್ಲ. ನೇಪಥ್ಯದವರಿಗೆ ಬಂದು ನಟನೆ ಮಾಡಿ ಯಾವ್ದಾದ್ರು ಮುಂದೆ ಹೇಳಿದ್ರೆ ಅದು ಗೊತ್ತಾಗಲ್ಲ. ಇವ್ರು ಎಲ್ಲರೂ ಮಾಡಬಲ್ಲರು ಅನ್ನೋದು, ಅಂದರೆ ಒಂದು ತಂಡ ದಕ್ತು ರಂಗಕ್ಕೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗಮನೀಯ ಅಂಶ. ಅದು ಎಲ್ಲವನ್ನೂ ಬಲ್ಲ, ಎಲ್ಲ ವಿಭಾಗಗಳಲ್ಲೂ ಕೈಯಾಡಿಸಬಲ್ಲ, ಎಲ್ಲ ವಿಭಾಗಗಳನ್ನು ಅರಿತಂಥ ಒಂದು ತಂಡ ಈ ಚಿತ್ರದ ಮುಖಾಂತರ ನಮ್ಮ ರಂಗಕ್ಕೆ ದಕ್ಕಿದೆ ಅನ್ನೋದು ವಿಶೇಷ. ಮತ್ತೆ ಪ್ರತಿಫಲಕ್ಕೆ, ಅದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಲ್ಲ, ಹರೆಯ ಮನೋಸ್ಥಿತಿ ಅದು. ನಾವು ಅಂದುಕೊಂಡ ರೀತಿಯಲ್ಲಿ ದೃಷ್ಟಿ ಹಾಗೆ ಸೃಷ್ಟಿ. ನಾವು ಮೊದಲೇ ನಾವು ಅಂದ್ಕೊಳ್ಳಿಲ್ಲ ನಮಗೆ ಹಾಗೆ ಜಾರಿದೆ ಅಂತ, ಹಾಗಾಗಿ ದಕ್ಕೋಕೆ ಪ್ರಶ್ನೆ ಇರಲಿಲ್ಲ. ನಿತ್ಯ ಜೀವನ ನಮ್ಮ ಚಿರಜೀವನ ಅದು ಮನಸ್ಥಿತಿ, ಅದು ಒಂದು ಮನಸ್ಥಿತಿ ಆಗಿರೋದ್ರಿಂದ ನೋಡಿ ಈಗಲೂ ಹರೆಯ ಹೇಗಿದೆ. ಈ ನನ್ನ ಗೆಳೆಯರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಬಹಳ ಕಾಲದಿಂದ ಬಲ್ಲೆ ನಾನು. ಮತ್ತೆ ಗೆಳೆತನ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಅದು ಮುಖ್ಯ ಅನ್ನೋದು ನಾನು ಬಲ್ಲಿನಾದ್ರಿಂದ ಈ ಗೆಳೆತನವನ್ನು, ಶಾಲಾ ದಿನಗಳ ಗೆಳೆತನವನ್ನು ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕಾಗಿ, ಅದರ ಬೆಲೆಯನ್ನು ಅರಿತೆ ಅನ್ನೋ ಕಾರಣಕ್ಕಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಮುಂಬಂದು ಮಾಡಿದ್ದು. ಅವರೊಬ್ಬ ಹೇಳ್ತಾರೆ, ನಾನು ಅದಕ್ಕಾಗಿ ಋಣಿ ಇದ್ದೇನೆ, ಅದಕ್ಕಾಗಿ ಧನ್ಯವಾದ ಹೇಳ್ತಾರೆ. ನಾನು ಧನ್ಯವಾದವನ್ನು ಅರ್ಪಿಸಬೇಕು ನನ್ನ ಈ ಸ್ನೇಹಿತರಿಗೆ, ನನ್ನ ಈ ನಿರ್ದೇಶಕರಿಗೆ. ನೀನು ಇದನ್ನು ಮಾಡಬಲ್ಲೆ, ನಿನ್ನಲ್ಲಿ ಅದನ್ನು ಗುರುತಿಸ್ತೀನಿ ಅನ್ನೋ ಮಾತನ್ನು ಅವ್ರು ಹೇಳಿ ನನ್ನಲ್ಲಿ ಈ ಪಾತ್ರವನ್ನು ಮಾಡಿಸ್ತಾರೆ. ಮತ್ತು ಕಲಾವಿದರಾಗಿ ಎಲ್ಲರೂ ಎಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನೋದೇ ಹಿರಿಯರು ನಮ್ಗೆ ಹಾಕೊಟ್ಟ ಮೇಲ್ಪಂಕ್ತಿ. ಆ ಮೇಲ್ಪಂಕ್ತಿಯನ್ನು ಕೆಳಪಂಕ್ತಿಗೆ ಸರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ರು ಕೊಟ್ಟದ್ದು, ಅವ್ರು ಏನು ಬಯಸಿದ್ದಾರೆ, ಸಾಮಾನ್ಯ ನಿರ್ದೇಶಕರ ಮಾಧ್ಯಮ ಆಯಿತು, ಅವ್ರು ಏನು ಬಯಸ್ತಾರೆ ಅದನ್ನು ಮಾಡಬೇಕಾಗುತ್ತೆ. ನಮ್ಮ ಧರ್ಮ ಆದ್ದರಿಂದ, ವೃತ್ತಿ ಧರ್ಮ ಆದ್ದರಿಂದ ಆ ವೃತ್ತಿ ಧರ್ಮ ಪಾಲನೆ ಆಗಿದೆ. ಮಿಕ್ಕದ್ದು ಆಗಲೇ ಹೇಳಿದ ಹಾಗೆ ಇಡೀ ತಂಡ ಅದಕ್ಕೆ ಬೆಂಬಲವಾಗಿ ನಿಂತು ತಮ್ಮ ಬಲವನ್ನು ಅದಕ್ಕೆ ಜೋಡಿಸಿದ್ದಾರೆ. ಬಹಳ ಒಳ್ಳೆಯ ಚಿತ್ರ ಆಗಿದೆ ಅಂತ ಧೈರ್ಯವಾಗಿ ಹೇಳ್ಬೋದು. ಅಂದರೆ ರಂಜನೆ ವಿನೋದಕ್ಕೆ ಅಷ್ಟೇ ಅಲ್ಲದೆ ಇನ್ನೊಂದು ಅದರ ಒಳಹರಿವಿನ ಗುಪ್ತಗಾಮಿನಿಯಾಗಿ ಹರಿಯುವಂಥ ಒಂದು ಒಳಹರಿವನ್ನು ನೋಡಿದಾಗ ಸಹಜವಾಗಿ ಇದೊಂದರಲ್ಲಿ ಬಹಳ ದೊಡ್ಡ ಸಂದೇಶವೇ ಇದೆ ಅಂತ ಯಾರಿಗಾದ್ರು ಗೊತ್ತಾಗ್ಬೋದು. ಮೇಲ್ನೋಟಕ್ಕೆ ಅವರು ಅಂತ ಹೇಳ್ತಿರ್ಬೋದು, ಇಲ್ಲ ಯಾರಾದ್ರು ಸಂದೇಶಾತ್ಮಕ ಅಂತ ತಕ್ಷಣ ಕೇವಲ ಸಿನಿಮಾ ಇಲ್ಲ, ಅದು ನಮಗೆ ಮೊದಲು ಇಷ್ಟೊಂದು ತಾಪತ್ರೆಯ ನಡುವೆ ಕಫಾಪಿತ್ತವಾತದ ನಡುವೆ ಇದು ಬೇರೆ ಯಾಕೆ ಯೋಚನೆ ಮಾಡ್ಬೋದು. ಆದರೆ ಆ ಕಫಾಪಿತ್ತವಾತದ ನಡುವೆಯೂ ಬಹಳ ಮುಖ್ಯವಾದಂಥ ಒಂದು ಗುಪ್ತಗಾಮಿನಿಯಾಗಿ ಹರಿಯುವಂಥ ಬಹಳ ಒಳ್ಳೆಯ ಸಂದೇಶವೂ ಇದರಲ್ಲಿದೆ. ಆ ಸಂದೇಶವನ್ನು ದೇಶ ಅಂದರೆ ದೇಶಸ್ಥರಾದ ನಾವು ಅದನ್ನು ಗ್ರಹಿಸಬೇಕಾಗಿದೆ. ರಸಗ್ರಹಣ ನಮ್ಮಲ್ಲಿ ಬೇಕಾಗಿದೆ. ರಸಪೂರಿತವಾದ್ದು ಇದು, ಅದನ್ನು ಬಹಳ ಧೈರ್ಯ ಹೇಳ್ಬೋದು. ರಸಪೂರಿತವಾದಂಥ ಪ್ರಸ್ತುತಿ ಇದೆ, ರಸಗ್ರಹಣ ಮಾಡಬೇಕಾದಷ್ಟೇ ಬಾಕಿ ಇದೆ. ಮಿಕ್ಕಾಗಿ ಮಿಕ್ಕವರೆಲ್ಲರೂ ಒಂದೊಂದು ನಾಲ್ಕು ಮಾತನಾಡಬಹುದು. ಭಾಳ ರಂಜನಾ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಈ ಮಕ್ಕಳೇ ಮಾಡ್ಬಿಟ್ಟಿದ್ದಾರೆ. ನಾವು ಸುಮ್ಮನೆ ಹೋಗೋದಂತ ಸ್ವಲ್ಪ ಒಂಚೂರು ತಿದ್ದಿ ಹಿಂಗಲ್ಲಪ್ಪ ಹಿಂಗಲ್ಲಪ್ಪ ಹಂಗೆ ಅಂತ ಮಾಡಿಸಿರೋದಷ್ಟೇ. ಬಟ್ ಅದೇ ನಾವೆಲ್ಲ ಪ್ರೌಡ್ ಬ್ಯಾಕ್ ಬೆಂಚರ್ಸೇ. ಸೊ ನಾವು ಒಂದಿಷ್ಟು ಹಿಂದೆ ಮಾಡಿರುವ ಆಟಗಳೆಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಸ್ಕ್ರೀನ್ ಮೇಲೆ ತೊಗೊಂಬರೋ ಥರ ಆಗಿದೆ ಇವತ್ತು. ಬಟ್ ಎಂಟೈರ್ಲಿ ಈ ಹುಡುಗರ ಸಿನಿಮಾ ಇದು ಶ್ರಮ. 3 ವರ್ಷ ಸರ್ ಜೊತೆ ಅದೇ ಹೇಳ್ದಂಗೆ ಯೌವನ ಸರಿ ಕೊಟ್ಬಿಟ್ಟಿದೀವಿ. ಸೊ ಅದ್ರ ಫಲಿತಾಂಶ 19ನೇ ತಾರೀಕು ಬರುತ್ತೆ. ಸೊ ನಾವೆಲ್ಲ ವೇಟ್ ಮಾಡ್ತಿದೀವಿ, ಯಾಕಂದ್ರೆ ತುಂಬಾ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದೀವಿ, ತುಂಬಾ ಎನರ್ಜಿ ಹಾಕಿದೀವಿ. ಸೊ
ಡಬಲ್ ಡಿಗ್ರಿ ಆಗಿದೆ ನಮಗೆ. ಇಂಜಿನಿಯರಿಂಗ್ ಮುಗಿಸಿ ಮತ್ತೆ ಇನ್ನೊಂದು ಡಿಗ್ರಿ ಮಾಡಿಕೊಂಡು ಇವಾಗ ಮೂವಿ ಡಿಗ್ರಿ ಆಗಿದೆ. ಸೊ ಇಂಜಿನಿಯರಿಂಗ್ ಆದ್ಮೇಲೆ ಸೊ ಎಲ್ಲ ಕಾಯ್ತಾ ಇದೀವಿ, ಈಗರ್ಲಿ ವೇಟಿಂಗ್. ಇನ್ನು 3 ದಿನ ಇದೆ, ಇನ್ನೊಂದು ಸ್ಟ್ರಾಟಜಿ ಮಾಡ್ಕೊಂಡಿದೀವಿ 5K ಸ್ಟ್ರಾಟಜಿ ಅಂತ ಹೇಳಿ. ಸೊ ಆ ಸ್ಟ್ರಾಟಜಿ ಪ್ರಕಾರ ನಾವು ನೆಕ್ಸ್ಟ್ ರಿಲೀಸ್ಗೆ ಒಂದು ಪ್ಲಾನ್ ಮಾಡಿದೀವಿ, ಪ್ರಮೋಷನಲ್ ಐಡಿಯಾನ. ಸೊ ನಮ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ರೀಚ್ ಆಗ್ತಿದೆ ಅಂತ. ಅಲ್ಟಿಮೇಟ್ಲಿ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಅವರ್ ಔಟ್ಪುಟ್. ನಮ್ಮ ಸಿನಿಮಾ ಅದ್ಭುತವಾಗಿ ಬಂದಿದೆ, ತುಂಬಾ ಮಜವಾಗಿದೆ. ಕೊಡೋ 200 ರೂಪಾಯಿಗೆ ಪಕ್ಕ ಮಜಾ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನಾವು ಸದ್ಯಕ್ಕಿದ್ದೀವಿ. ಸೊ 19ನೇ ತಾರೀಕು ನಾವು ಕೂಡ ಏನಾಗುತ್ತೆ ಅಂತ ವೇಟ್ ಮಾಡ್ತಾ ಇದೀವಿ. ಸೊ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟರ್ ಬಂದು ನೋಡಿ, ಜುಲೈ 19. ಥ್ಯಾಂಕ್ ಯು. ತಂದಿದೀವಿ ಬ್ಯಾಕ್ ಬೆಂಚರ್ಸ್ ಅನ್ನೋ. ಆ ಬ್ಯಾಕ್ ಬೆಂಚರ್ಸ್ ಬಗ್ಗೆ, ಅವ್ರ ಲೈಫ್ ಬಗ್ಗೆ, ಅವ್ರ ಎಲ್ಲ ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ಗೂ ಕನೆಕ್ಟ್ ಆಗುವಂತ ಸ್ಟೋರಿ ಇದು. ಸೊ ಎಲ್ಲರಿಗೂ ಗೊತ್ತು ಬ್ಯಾಕ್ ಬೆಂಚರ್ ಯಾರು, ಬ್ಯಾಕ್ ಬೆಂಚರ್ಸ್ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ. ಫ್ರಂಟ್ ಬೆಂಚ್ ಅಲ್ಲಿ ಇದ್ರೂ ಕೂಡ ಅವರಿಗೆ ಬ್ಯಾಕ್ ಬೆಂಚ್ ಆಗ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅವ್ರು ಎಂಜಾಯ್ ಮಾಡ್ತಿರೋ ಲೈಫ್ ಎಂಜಾಯ್ ಮಾಡ್ತಿರೋದು ನೋಡಿ ಅವ್ರಿಗೂ ಆಸೆ ಹುಟ್ಟುತ್ತೆ. ಸೊ ಎಲ್ರಿಗೂ ಹೈಲೈಟ್ ಪಾಯಿಂಟ್, ಒಂದು ಕಾಲೇಜ್ ಅಂದ್ರೆ ಹೈಲೈಟ್ ಪಾಯಿಂಟ್ ಅಂದ್ರೆ ಬ್ಯಾಕ್ ಬೆಂಚರ್ಸ್. ಸೊ ಅದನ್ನ ನಾವು ತಂದಿದ್ದೀವಿ ತೆರೆ ಮೇಲೆ. ಸೊ ಅದು ತುಂಬಾ ಮಜಾ ಕೊಡೋ ವಿಷಯ. ಬ್ಯಾಕ್ ಬೆಂಚರ್ಸ್ ಲೈಫು ಅಷ್ಟೇ ಮಜವಾಗಿರುತ್ತೆ. ಸೊ ಅದನ್ನ ತೋರಿಸಿದೀವಿ. ಸೊ ಎಲ್ಲ ಸ್ಟ್ರೆಸ್ ರಿಲೀಫ್ ಆಗಕ್ಕೆ ಬನ್ನಿ ನಮ್ಮ ಸಿನಿಮಾಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನ್ಯ ಅಂತ. ಇವ್ನು ಅವಾಗಲೇ ಹೇಳ್ದಂಗೆ 3 ವರ್ಷದಿಂದ ವೇಟ್ ಮಾಡ್ತಾ ಇದ್ವಿ, ಒಂದು ಡೇಟ್ಗೆ ವೇಟ್ ಮಾಡ್ತಾ ಇದ್ವಿ. ಈಗ 19th ಅಂತ ಬಂದ್ಮೇಲೆ ಒಂಥರ ಎಲ್ಲರಿಗೂ ನರ್ವಸ್ನೆಸ್ ಇದೆ, ಬಟ್ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ನಮ್ಮ ಕೈಲಿ ಏನಾಗುತ್ತೋ ಫ್ರೆಶರ್ಸ್ ಆಗಿ ನಮಗೆ ಏನ್ ಹೇಳ್ತಾರೆ, ಎಷ್ಟು 100 ಅಲ್ಲ 1000% ಎಫರ್ಟ್ ಹಾಕ್ಬಿಟ್ಟಿದೀವಿ ಆಲ್ರೆಡಿ ಫಸ್ಟ್ ಮೂವಿ ಅಂತಾನೆ. ಇದೊಂಥರ ಡ್ರೀಮ್ ಡೆಬ್ಯೂ ಅನ್ಸುತ್ತೆ ಎಲ್ಲರಿಗೂ. ಯಾಕಂದ್ರೆ ಒಂದು ಸುಮ್ಮನೆ ನಾರ್ಮಲ್ ಆಗಿ ಯಾವ್ದೋ ಒಂದು ಮೂವಿ ಹೀರೋ ಹೀರೋಯಿನ್ ಹಂಗ್ ಮಾಡ್ಬಿಟ್ರೆ ಯಾರು ನೋಡ್ತಾರೆ ಅಂತಾನೆ ಹೇಳ್ತಾರೆ ಎಲ್ಲರೂ. ಸೊ ಈಗ ಎಲ್ಲರೂ ಎಫರ್ಟ್ ಹಾಕ್ಬಿಟ್ಟು ಮಾಡಿರೋದ್ರಿಂದ ಮೇ ಬಿ ನೀವೆಲ್ಲ ಬಂದು ನೋಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಮ್ ಸರ್ ಅಷ್ಟೇ ತುಂಬಾ ಲಿಬರ್ಟಿ ಕೊಟ್ಟು ಒಂದು ಫ್ರೀಡಮ್, ಅದೇ ಹೇಳಿದ್ರಲ್ಲ, ಆಕ್ಚುಲಿ ಸರ್ ಏನು ಗೊತ್ತಾ, ಸ್ಟಾರ್ಟಿಂಗ್ ನಾವೇನು ಮಾಡ್ಲಿಲ್ಲ. ಅವಾಗ ನೀವು ಕಳ್ಸಿಬಿಟ್ರೆ ತುಂಬಾ ಆಪ್ಷನ್ಸ್ ಇದ್ರಲ್ವಾ. ಸೊ ನಿಮಗ್ ಫುಲ್ ಪಕ್ಕ ಕನ್ಫರ್ಮ್ ಆದ್ಮೇಲೆ ಶೂಟಿಂಗ್ ಎಲ್ಲ ಆದ್ಮೇಲೆ ಈಗ ನಮ್ದೆಲ್ಲ ಬಾಲ ಬಿಚ್ತಾ ಇದೀವಿ. ಸೊ ತುಂಬಾ ಮಜಾ ಮಾಡಿದ್ವಿ. ಇವರೆಲ್ಲ ಅದೇ ನಾವು ಆಲ್ರೆಡಿ ಹೇಳ್ದಂಗೆ ಸಖತ್ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ. ನೀವು ಕೆಮಿಸ್ಟ್ರಿ ಆಕ್ಚುಲಿ ಆನ್ ಸ್ಕ್ರೀನ್ ನೋಡಿದ್ರೇನೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಮಗ್ ಕಾನ್ಫಿಡೆನ್ಸ್ ಇದೆ. ನಿಮ್ಗೆ ಇಷ್ಟ ಆಗ್ಬೇಕು ಅಂತ ನಾವು ಎಲ್ಲರಿಗೂ ಇಷ್ಟ ಆಗ್ತೀವಿ. ನಾವು ಹುಡುಗಿರು ಬ್ಯಾಕ್ ಬೆಂಚರ್ಸ್ ಸರ್. ಹೌದು, ಅಂದ್ರೆ ನಾವು ಸೈಲೆಂಟ್ ಆಗಿ ಇರ್ತೀವಿ ಅಷ್ಟೇ. ಅವ್ರು ಮಾಡೋದನ್ನ ನೋಡಿ ಮಜಾ ಮಾಡ್ತಾ ಇರ್ತೀವಿ ಹಿಂದೆ, ನಾವೇ ಮಾತಾಡ್ಕೊಂತ ಇರ್ತೀವಿ. ನಾವು ತುಂಬಾ ಟೀಚರ್ಸ್ಗೆಲ್ಲ ರೇಗ್ಸೋದು ಆತರ ಎಲ್ಲ ಎಕ್ಸ್ಟ್ರಾ ಮಾಡಕ್ ಹೋಗಲ್ಲ. ಇವರೆಲ್ಲ ಏನ್ ಕಪಿ ಚೇಷ್ಟೆ ಮಾಡ್ತಾರೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತೀವಲ್ಲ. ಆದ್ರೆ ಒಬ್ಬೊಬ್ರು ಹುಡುಗಿರು ಇಲ್ಲ ఎందుకు ಹಿಂಗ್ ಮಾಡ್ತಿದ್ದಾರೆ, ನಾಯ್ಸ್ ಮಾಡಬಾರ್ದು, ಆತರ ಮಾಡೋ ಫಸ್ಟ್ ಬೆಂಚ್ ಗರ್ಲ್ಸ್. ಬ್ಯಾಕ್ ಬೆಂಚರ್ಸ್ ಅಂದ್ರೆ ಅವ್ರು ಮಾಡೋದೇ ನಂಗೆ ಸೈಲೆಂಟ್ ಆಗಿ ಎಂಜಾಯ್ ಮಾಡ್ತಾರಲ್ಲ, ಸೊ ಅವ್ರ ಗರ್ಲ್ ಬ್ಯಾಕ್ ಬೆಂಚರ್ಸ್. ತುಂಬಾ ತರಲೇನೆ ಸರ್, ಆಕ್ಚುಲಿ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಇಲ್ಲ ಸರ್, ಇಲ್ಲ ಸರ್, ಸಿನಿಮಾದಲ್ಲೂ ಮಾಡಿಲ್ಲ ಸರ್. ಲೈಟ್ ಆಗಲ್ಲೇ ಒಂದು ಸೀನ್ ಅಷ್ಟೇ, ಅದು ಸೆಲೆಬ್ರೇಷನ್ ಅಂತ ಅಷ್ಟೇ. ಅದು ಸುಮ್ಮನೆ ನೀರದು ಪಕ್ಕ ಅಷ್ಟೇ. ಬರ್ತಾ ಇದೆ. ಅದೇ ಕ್ರಿಕೆಟ್ ಅಲ್ಲಿ 19ನೇ ಓವರ್ ತುಂಬಾ ಕ್ರೂಷಿಯಲ್ ಇರುತ್ತಲ್ಲ, ಅದೇ ತರ ಕ್ರೂಷಿಯಲ್ ಸ್ಟೇಜ್ ಅಲ್ಲಿ ಇದೀವಿ ನಾವು. 3 ದಿನ ಇದೆ ನಮ್ಮ ರಿಲೀಸ್. ಎಷ್ಟು ನೋಡಿಬೇಕು ಹೇಳ್ಬಿಡಿ. 1 ಬಾಲ್ 6 ರನ್ ಹೊಡಿಬೇಕು ಸರ್, ಇಲ್ಲ 6 ಹೊಡಿಬೇಕು, ಇಲ್ಲ ಔಟ್ ಆಗಿ ಹೋಗ್ಬೇಕು. ಸೊ ಆ ತರ ಸ್ಟೇಜ್ ಅಲ್ಲಿ ಇದೀವಿ. ಸರ್ ಹೇಳ್ದಂಗೆ ಕಷ್ಟಪಟ್ಟು ಇಷ್ಟಪಟ್ಟು ಊಟ ತಿಂಡಿ ಎಲ್ಲ ಬಿಟ್ಟು ಮನೆ ಮಠ ಎಲ್ಲ ಮಾಡ್ಕೊಂಡು ಈ ಸ್ಟೇಜ್ ಅಲ್ಲಿ ನಿಂತಿದೀವಿ. ಅಲ್ಲ, ಮನೆ ಮಠ ಎಲ್ಲ ಮಾಡ್ಕೊಂಡಲ್ಲ, ಬಿಟ್ಬಿಟ್ಟು ಮಾಡ್ಕೊಂಡಿಲ್ಲ ಸರ್, ಮಾಡ್ಕೊಂಡಿಲ್ಲ. ಮನೆ ಮಠ ಎಲ್ಲ ಬಿಟ್ಟು ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದೀವಿ. ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ. ಸೊ ಥ್ಯಾಂಕ್ ಯು. ಈಗ ಡೈಲಾಗ್ ಹೇಳ್ರಪ್ಪ. ಡೈರೆಕ್ಟರ್ ಹೇಳೋದ್ ಪ್ರಕಾರ ಎಲ್ಲ ನೀವೇ ಎಲ್ಲ ಟ್ರೈಲರ್ ಕಟ್ ಮಾಡೋದೆಲ್ಲ ನೀವೆಲ್ಲ ರೆಡಿ ಆಗ್ಬಿಡಿ. ನೆಕ್ಸ್ಟ್ ನೀವು ಆಕ್ಟ್ ಮಾಡ್ತಾ ಡೈರೆಕ್ಷನ್ ಮಾಡಕ್ಕೆ ರೆಡಿ ಆಗ್ಬಿಡಿ. ಮೇನ್ ಆಕ್ಟಿಂಗಿಗೆ ಅಂತಾನೆ ಬಂದಿದ್ದು. ಹಂಗೆ ಆಕ್ಟಿಂಗ್ ಮಾಡ್ತಾ ತುಂಬಾ ಆಸಕ್ತಿ ಬಂತು. ಎಡಿಟಿಂಗು, ಡೈರೆಕ್ಷನ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ನಮ್ಗೆ ಏನ್ ಅನ್ಸತ್ತೋ ಅದನ್ನ ಇನ್ಪುಟ್ಸ್ ಕೊಡ್ತಾ ಇದ್ವಿ. ಸರ್ ಲಿಬರ್ಟಿ ಕೊಟ್ಟದನ್ನ ತಗೊಳ್ತಾ ಇದ್ರು. ಅದಕ್ಕೆ ಖುಷಿಯಾಗಿ ಕೆಲಸ ಮಾಡಕ್ಕೆ
ನೆಕ್ಸ್ಟ್ ಆಕ್ಟಿಂಗ್ ಸರ್. ಆಕ್ಟಿಂಗ್ ಸೂರ್ಯಕುಮಾರ್ ಯಾದವ್ ಇದ್ದಾರೆ. ಸೂರ್ಯಕುಮಾರ್ ಕ್ಯಾಚ್ ಹಿಡಿತಾರಲ್ಲ, ಕ್ರೂಷಿಯಲ್ ಅವನು ಆಕ್ಚುಲಿ ಬಂದಿಲ್ಲ ಸರ್ ಇವತ್ತು. ಟೀಸರ್ ಅಲ್ಲಿ ನೋಡಿದ್ದೀರಲ್ಲ, ಅವನೇ ಕ್ರೂಷಿಯಲ್ ಸೀನ್ ಅದು. ಅವನು ಇವತ್ತು ಬಂದಿಲ್ಲ ಆಕ್ಚುಲಿ. ಕ್ರೂಷಿಯಲ್ ಪ್ಲೇಯರ್ ಸೂರ್ಯಕುಮಾರ್. ಎಲ್ರಿಗೂ ನಮಸ್ಕಾರ. ಶಶಾಂಕ್ ಸೀಮಾ ಅಂತ ನನ್ನ ಹೆಸರು. ನಮ್ಮ ಮೂವಿ ಬ್ಯಾಕ್ ಬೆಂಚರ್ಸ್ ಏನಕ್ಕೆ ನೋಡ್ಬೇಕು ಅಂತ ನಾನು 5 ರೀಸನ್ಸ್ ಕೊಡ್ತೀನಿ. ಫಸ್ಟು ಬ್ಯಾಕ್ ಬೆಂಚರ್ಸ್ ಕಥೆ ಏನಂದ್ರೆ, ನೀವು ನಿಮ್ಮ ಕಾಲೇಜ್ ಲೈಫಲ್ಲಿ ಓದಿರ್ತೀರಾ. ಸೊ ನೀವು ಆ ಕಾಲೇಜ್ ಲೈಫಲ್ಲಿ ಹಿಂದೆ ಕೂತ್ಕೊಂಡು ಏನೇನು ಮೂಮೆಂಟ್ಸ್ ಮಾಡಿದ್ದೀರಾ, ಸೊ ಅದನ್ನ ಮತ್ತೆ ನಮ್ಮ ಸಿನಿಮಾ ನೋಡಿ ಸರ್ ಫಸ್ಟ್ ಬೆಂಚರ್ ಅನ್ಸುತ್ತೆ. ಸೊ ಆ ಮೂಮೆಂಟ್ಸ್ ನ ರಿಲೀವ್ ಮಾಡ್ತೀರಾ, ಅದ್ ನೋಡ್ಕೊಂಡು ನಾವು ಈ ತರ ಮಾಡಿದೀವಿ ಅಂತ ಒಂದು ನಾಸ್ಟಾಲಜಿಕ್ ಮೊಮೆಂಟ್ ನಿಮಗೆ ಸಿಗುತ್ತೆ. ಸೆಕೆಂಡ್ ರೀಸನ್ ಏನಂದ್ರೆ, ನಮ್ದು ಮ್ಯೂಸಿಕ್, ನಮ್ದು 7 ಹಾಡಿದೆ. ಸೊ 7 ಹಾಡು ತುಂಬಾ ವಿಭಿನ್ನವಾಗಿದೆ. 7 ಹಾಡು ಚಂದನ್ ಶೆಟ್ಟಿ ಒಂದು ಹಾಡಿದ್ದಾರೆ, ವಿಜಯ್ ಪ್ರಕಾಶ್ ಒಂದು ಹಾಡಿದ್ದಾರೆ, MC ಬಿಜು ಒಂದು ಹಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಒಂದು ಒಳ್ಳೆ ಮ್ಯೂಸಿಕಲ್ ಜರ್ನಿ ಇದೆ. ಥರ್ಡ್ ರೀಸನ್, ನಮ್ಮ ಮನೋಹರ್ ಸರ್ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದಾರೆ ಫ್ರೇಮ್ಸ್ ನ. ಸೊ ತುಂಬಾ ಚೆನ್ನಾಗಿ ಕಾಣ್ತೀವಿ, ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಫೋರ್ತ್ ರೀಸನ್, ನಮ್ಮ ಸುಚಿ ಸರ್ ಆಕ್ಟಿಂಗು ಅದಂತೂ ಸೂಪರ್ ಆಗಿದೆ, ಸಕ್ಕತ್ತಾಗಿ ಎಂಜಾಯ್ ಮಾಡಿದೀವಿ. ಸೊ ಜುಲೈ 19 ರಿಲೀಸ್ ಆಗ್ತಾ ಇದೆ. ಫಿಫ್ತ್ ರೀಸನ್ ಮರ್ತೋಯ್ತು ನಂಗೆ, ನಾಪ್ಸ್ಕೊಂಡಿದ್ದೆ ಫಿಫ್ತ್ ರೀಸನ್ ನಮ್ ಸರ್ ರಾಜಶೇಖರ್ ಸರ್ ಡೈರೆಕ್ಷನ್. ಸಾರಿ ಸರ್. ಕಷ್ಟಪಟ್ಟು 3 ವರ್ಷ ಸಿನಿಮಾ ಮಾಡಿದೀವಿ. ಥ್ಯಾಂಕ್ ಯು. ಜುಲೈ 19 ಸಿನಿಮಾಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸೀನಿಯರ್ ಬ್ಯಾಕ್ ಬೆಂಚರ್ಸ್ಗೆ ನಮ್ಮ ಜೂನಿಯರ್ ಬ್ಯಾಕ್ ಬೆಂಚರ್ಸ್ ಇಂದ ಫಸ್ಟ್ ವೆಲ್ಕಮ್ ಮಾಡ್ತೀವಿ. ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ಏನಿಲ್ಲ, ಎಲ್ಲ ಮಾತಾಡಾಗೋಗಿದೆ, ಏನೇನಿಲ್ಲ ಉಳಿದಿಲ್ಲ, 3 ದಿವಸ ಇದೆ. ಸೊ ನಾವು ಕೇಳ್ಕೊಳ್ಳೋದು ಒಂದು ಶ್ರಮ. ಅಂದ್ರೆ ಹೊಸೊಬ್ರು ಸಿನಿಮಾ ಮಾಡಿದಾಗ ಒಂದಷ್ಟು ನಾವೇ ಥಿಂಕ್ ಮಾಡ್ತಿದ್ವಿ ಮುಂಚೆ ಚಿಕ್ಕವರಿದ್ದಾಗ, ನಮ್ಮ ಸ್ಟಾರ್ಸ್ ಫಿಲ್ಮ್ ಮಾತ್ರ ನೋಡಬೇಕು ಅಂತ. ನಾವು ಯಾರನ್ನ ಇಷ್ಟಪಡ್ತೀವಿ ಅವ್ರನ್ನ ಜಾಸ್ತಿ ಎಲ್ಲ ರೀತಿಯಲ್ಲೂ ನೋಡೋಕೆ ಇಷ್ಟಪಡ್ತೀವಿ. ಸೊ ಇವಾಗ ನಮ್ಗೆ ಅರ್ಥ ಆಗ್ತಿದೆ ಆಕ್ಚುಲಿ, ಅಂದ್ರೆ ಹೊಸೊಬ್ರಿಗೆ ಎಷ್ಟು ಕಷ್ಟ ಇದೆ ಸಿನಿಮಾ ಮಾಡೋದು, ಅದನ್ನ ಸೆಲ್ ಮಾಡೋದು ತುಂಬಾ. ಆಕ್ಚುಲಿ ಸೆಲ್ಲಿಂಗ್ ಪಾಯಿಂಟ್ ಇಸ್ ವೆರಿ ಡಿಫಿಕಲ್ಟ್. ನಮ್ಗೆ ಅದು ಆಕ್ಚುಲಿ ತುಂಬಾ ಫೇಸ್ ಮಾಡಿದ್ವಿ ಸಿನಿಮಾ ಮಾಡಿದಾಗ. ಸೊ ಬಟ್ ನಮ್ಗೆ ಒಂದು ಬ್ಯಾಕ್ ಬೋನ್ ಆಗಿ ನಮ್ಮ ಟೀಮ್ ಸರ್ ಮ್ಯಾಮ್ ಎಲ್ಲ ನಿಂತ್ಕೊಂಡಿದ್ಕೆ ಇವತ್ತು ಇಲ್ಲಿ ನಿಂತಿದೀವಿ. ಯೂಶುವಲ್ ನಾನು ಹೇಳ್ಬೇಕಂದ್ರೆ ಆಕ್ಚುಲಿ ನಾನು ಮುಂದೆ ಹಿಂದೆ ಇದ್ದೆ, ನಮ್ಮ ರೇಡಿಯೋ ಅಂತ ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ. ಅವಾಗ ಒಂದಷ್ಟು ಪ್ರೆಸ್ ಮೀಟ್ಗೆಲ್ಲ ಅಟೆಂಡ್ ಮಾಡ್ತಿದ್ದೆ. ಇವತ್ತು ಇಲ್ಲಿ ಬಂದಿದ್ದೀನಿ, ಸ್ವಲ್ಪ ನಾಸ್ಟಾಲಜಿಕ್ ಫೀಲ್ ಆಗ್ತಿದೆ. ಅವಾಗಲೇ ಮಂಜಣ್ಣನ ಹತ್ರ ಮಾತಾಡಿದೆ. ಸೊ ಆಕ್ಚುಲಿ ಏನಿಲ್ಲ, ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ. ನಾನು ಮೈಕ್ ಹಿಡಿದು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ಲ ಟೀಮ್ ಅವ್ರು ಹೇಳ್ತಿರ್ತಾರೆ. ಸೊ ಸಿಂಪಲ್ ಆಗಿ ಹೊಸ ಪ್ರಯತ್ನ, ಹೊಸೊಬ್ರು, ಒಂದು ತಂಡ, ಒಂದಷ್ಟು ಜನ ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಜನ ನುಗ್ತಾರೆ, ಸಿನಿಮಾ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಕನ್ನಡ ಸಿನಿಮಾನ ಶ್ರದ್ಧೆಯಿಂದ ಮಾಡಿರೋ ಸಿನಿಮಾನ ದಯವಿಟ್ಟು 19ನೇ ತಾರೀಕು ಜುಲೈ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಇವರು ಮಾತಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಬಂತು. ನಾವು ಆಟೋದವರಿಗೆಲ್ಲ ಆಟೋ ಅಣ್ಣಂದ್ರಿಗೆಲ್ಲ ಒಂದು ಕ್ಯಾಂಪೇನ್ ಮಾಡಿದ್ವಿ, ನಾನು ಕನ್ನಡಿಗ, ಕನ್ನಡ ಸಿನಿಮಾಗೆ ನನ್ನ ಬೆಂಬಲ ಅಂತ. ಸೊ ನಮ್ದು ಒಂದು ಪೋಸ್ಟರ್ ಮಾಡಿಸಿದ್ವಿ. ಅದು ನಾವು ಆಟೋ ಅಣ್ಣಂದ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ವಿ, ಅಣ್ಣ ಈ ಥರ ನಾವು ಒಳಗೆ ಟ್ಯಾಗ್ ಮಾಡ್ತೀವಿ, ಕುತ್ಕೊಳ್ಳೋ ಕಮ್ಮಿಗೆ ಟ್ಯಾಗ್ ಮಾಡ್ತೀವಿ, ಸೊ ಪ್ಲೀಸ್ ಟ್ಯಾಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ಎಲ್ಲ ಆಟೋ ಅಣ್ಣಂದ್ರು ತುಂಬಾ ಪೇಷಂಟ್ ಇಂದ ಟ್ಯಾಗ್ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ಆಟೋ ಅಣ್ಣಂದ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾವುದು ಇವೆಂಟ್ಸ್ ಬಿಟ್ಟಿಲ್ಲ, ಎಲ್ಲ ಸೆಲೆಬ್ರಿಟಿಗಳು ಫುಲ್ ಹಸಿರು ಹುಲಿ ತರ ನಿಂತ್ಕೊಂಡಿರ್ತಿದ್ವಿ ಫೈಟ್ಸ್ಗೋಸ್ಕರ. ಸೊ ಎಲ್ಲ ಸೆಲೆಬ್ರಿಟಿಗಳಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರದ್ದು ಪೇಷನ್ಸ್ ಇಂದ ನಮಗೆ ಬೈಟ್ಸ್ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು ಗೈಸ್. ಬ್ಯಾಕ್ ಬೆಂಚರ್ ಸಿನಿಮಾನ 19ನೇ ತಾರೀಕು ಥಿಯೇಟರ್ಸ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಸರ್ ಒಂದು ನಿಮಿಷ ರೆಡಿ. ಓಕೆ 3, 2, 1. ಜೈ ಬ್ಯಾಕ್ ಬೆಂಚರ್ಸ್.